ಮತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದ್ರೆ ಟೆನ್ಷನ್ ಕೊಡೋ ವಿಷಯ ಟೆನ್ಷನ್. ಸೊ ಎಷ್ಟೋ ಜನ ಟೆನ್ಷನ್ ಮಾಡಿಕೊಂಡು ಸೂಸೈಡ್ ಮಾಡ್ಕೊಂಡಿರೋಂಥ ವಿಷಯಗಳನ್ನ ನೀವು ತುಂಬ ಕೇಳಿದ್ದೀರ ಫ್ರೆಂಡ್ಸ್. ಏನಪ್ಪ ಅಂತ ಹೇಳಿದರೆ ಟೆನ್ಷನಲ್ಲಿ 3 ವಿಧ ಇರುತ್ತೆ. 3 ವಿಧದಲ್ಲಿ ನೀವು ಫಸ್ಟ್ ಟೆನ್ಷನ್ ಮಾಡ್ಕೊಳ್ತಿರೋದು ಯಾಕೆ ನನ್ನ ತಿಳ್ಕೊಳ್ಳಿ. ಸೆಕೆಂಡ್ ಒನ್, ಆ ಟೆನ್ಷನ್ ನನ್ನ ಕೈಲಿ ಬಗೆಹರಿಸೋಕ್ಕಾಗುತ್ತಾ ಅಂತ ತಿಳ್ಕೊಳ್ಳಿ. ಸೊ ಥರ್ಡ್ ಒನ್ ಬಂದುಬಿಟ್ಟು ಫಸ್ಟ್ ರಿಲ್ಯಾಕ್ಸೇಷನ್ ಆಗಿ. ಸೊ ರಿಲ್ಯಾಕ್ಸ್ ಆಗೋದ್ರಿಂದ 99% ನಿಮ್ಮ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಈ ಟೆನ್ಷನ್ ಅನ್ನೋ ವಿಷಯದಲ್ಲಿ ಎಷ್ಟು ಜನ ಟೆನ್ಷನ್ ಮಾಡ್ಕೊಳ್ತಾರೆ ಅಂದರೆ, ಸೊ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಾ, ನಂಗೆ ಕಮೆಂಟ್ ಬಂದಿಲ್ಲ, ಟೆನ್ಷನ್. ಸಬ್ಸ್ಕ್ರೈಬ್ ಆಗಿಲ್ಲ, ಟೆನ್ಷನ್. ಸೊ ನೆಕ್ಸ್ಟ್ ಟಾಪಿಕ್ ಏನು ತಗೋಬೇಕು, ಟೆನ್ಷನ್. ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್, ರಾತ್ರಿ ಮಲಗುವಾಗೂ ಟೆನ್ಷನ್, ಹುಡ್ದಾಗಿಂದ ಸಾಯೋ ತನಕ ಟೆನ್ಷನ್ ಅನ್ನೋ ವರ್ಡಲ್ಲೇ ನಾವು ಕಳೆದೋಗ್ಬಿಡ್ತೀವಿ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಟೆನ್ಷನ್ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಂದು ಫೀಲ್ಡಲ್ಲೂ ಇರುತ್ತೆ. ಸೊ ಹಾಗಾಗಿ ಟೆನ್ಷನ್ನ ಕಮ್ಮಿ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋನ ಯಾರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದೆ, ನನ್ನ ಪ್ರತಿಯೊಂದು ವಿಡಿಯೋನ ಒಬ್ಬರಿಗೆ ಡೆಡಿಕೇಶನ್ ಮಾಡೋಕ್ಕೆ ನಾನು ಇನ್ನು ಮುಂದೆ ಇಷ್ಟಪಡ್ತೀನಿ. ಬಟ್ ಈ ವಿಡಿಯೋನ ನಾನು ಯಾರಿಗೆ ಡೆಡಿಕೇಶನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ವರ್ಕಿಂಗ್ ವುಮೆನ್ಸ್ಗೆ. ಸೊ ಯಾಕಪ್ಪ ಅಂತ ಹೇಳಿದರೆ, ಪ್ರತಿಯೊಬ್ಬ ವರ್ಕಿಂಗ್ ವುಮೆನು ತನ್ನ ಮನೇನಾಗಿರ್ಬೋದು, ಫ್ಯಾಮಿಲಿನಾಗಿರ್ಬೋದು, ಮನೇನ ಮತ್ತು ಆಫೀಸ್ನ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಸೊ ದಯವಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮನೇಲಿ ಅಕ್ಕ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು, ದಯಮಾಡಿ ಮನೆಗೆ ಹೋಗಿ ಅವ್ರಿಗೊಂದು ಸ್ಮೈಲ್ ಕೊಟ್ಟು ಸಣ್ಣದಾಗಿ ಥ್ಯಾಂಕ್ಸ್ ಹೇಳಿ. ಅವ್ರಿಗೆ ಎಷ್ಟು ಖುಷಿಯಾಗುತ್ತೆ ಅನ್ನೋದನ್ನ ನೀವು ನೋಡಿ. ಯಾಕಪ್ಪ ಅಂತ ಹೇಳಿದರೆ, ಅವರು ತಮ್ಮ ಫ್ಯಾಮಿಲಿನ, ತಮ್ಮ ಆಫೀಸ್ನ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಅಂದರೆ, ಆ ಬ್ಯಾಲೆನ್ಸಿಂದ ನಿಮಗೆ ತುಂಬ ರಿಲ್ಯಾಕ್ಸೇಷನಲ್ಲಿರ್ತೀರ. ಒಂದು ಆಫೀಸ್ ಲೈಫ್ನ, ಮನೆ ಲೈಫ್ನ ಬ್ಯಾಲೆನ್ಸ್ ಮಾಡೋದು ತುಂಬ ಸುಲಭ ಅಲ್ಲ ಗೈಸ್. ಸೊ ನನ್ನ ಈ ವಿಡಿಯೋನ ಅವ್ರಿಗೆ ಡೆಡಿಕೇಶನ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಪ್ರತಿಯೊಬ್ಬ ವರ್ಕಿಂಗ್ ವುಮೆನ್ಸಿಗೂ ಹ್ಯಾಟ್ಸ್ ಆಫ್. ನೀವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರ. ಹಾಗಂತ ಹೇಳಿ ದಯಮಾಡಿ ಯಾರು ಬೇಜಾರು ಮಾಡ್ಕೋಬೇಡಿ. ಅವರಷ್ಟೇ ಮಾಡ್ತಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ. ಪ್ರತಿಯೊಬ್ಬರು ಹೆಲ್ಪ್ ಮಾಡ್ತೀರಾ. ಬಟ್ ಮೈಂಡ್ಲಿ ಸ್ಟ್ರೆಸ್ ತೊಗೊಂಡು ತಮ್ಮ ಕೆಲಸನೂ, ತಮ್ಮ ಮನೆ ಕೆಲಸನೂ, ಆಫೀಸ್ ಕೆಲಸನೂ ಬ್ಯಾಲೆನ್ಸ್ ಮಾಡೋ ಪ್ರತಿಯೊಬ್ಬರು ವರ್ಕಿಂಗ್ ವುಮೆನ್ಗೂ ಹ್ಯಾಟ್ಸ್ ಆಫ್. ಆ್ಯಂಡ್ ಈ ವಿಡಿಯೋನ ಎಷ್ಟು ಮಾತು ಹೇಳಿ ನಾನು ಇಷ್ಟಪಡ್ತೀನಿ. ಬಾಯ್ ಗೈಸ್.